ನಮಸ್ಕಾರ. ಇಂದಿನ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಒಂದು ಅದ್ಭುತವಾದ ಪ್ರಯಾಣ ಮಾಡಲಿದ್ದೇವೆ. ಜಗತ್ತಿನ ಅತ್ಯಂತ ಪವಿತ್ರವಾದ ಭಾವನೆ ಅಂದರೆ ತಾಯಿಯ ಪ್ರೀತಿ, ಆಕೆಯ ಮಮತೆ ಮತ್ತು ಅವಳ ಅಪಾರ ಸಹನೆಯ ಆಳವನ್ನು ಅರ್ಥ ಮಾಡಿಕೊಳ್ಳಲಿದ್ದೇವೆ. ಜೊತೆಗೆ ಆ ತಾಯಿಗಾಗಿಯೇ ಮೀಸಲಾಗಿರುವ ತಾಯಂದಿರ ದಿನ ಅಂದರೆ ಮದರ್ಸ್ ಡೇಯ ರೋಚಕ ಇತಿಹಾಸವನ್ನು ತಿಳಿಯಲಿದ್ದೇವೆ. ಬನ್ನಿ, ತಡ ಮಾಡೋದು ಬೇಡ, ನೇರವಾಗಿ ವಿಷಯಕ್ಕೆ ಹೋಗೋಣ. ಇಲ್ಲಿರುವ ಈ ಸುಂದರವಾದ ಸಾಲುಗಳನ್ನು ಒಮ್ಮೆ ಗಮನಿಸಿ. ದೇವರನ್ನು ಎಲ್ಲೆಡೆ ಕಾಣಲು ಸಾಧ್ಯವಿಲ್ಲ, ಅದಕ್ಕಾಗಿಯೇ ಆತ ತಾಯಿಯನ್ನು ಸೃಷ್ಟಿಸಿದನು ಅಂತ. ಎಷ್ಟೊಂದು ಕಾವ್ಯಾತ್ಮಕವಾಗಿದೆ ಅಲ್ವಾ? ನಿಜ ಹೇಳಬೇಕಂದ್ರೆ ನಾವು ಇತಿಹಾಸ, ಅಂಕಿಅಂಶಗಳ ಬಗ್ಗೆ ಮಾತಾಡುವ ಮುನ್ನ ಈ ಮಾತು ನಮ್ಮ ಮನಸ್ಸಿಗೆ ನಾಟುತ್ತದೆ. ನಾವೆಲ್ಲರೂ ಹುಟ್ಟಿದಾಗ ಮೊದಲು ನೋಡುವ ಮುಖ, ಮೊದಲು ಕೇಳುವ ಧ್ವನಿ ನಮ್ಮ ತಾಯಿಯದು. ಅವಳು ನಮಗೆ ಕೇವಲ ಜನ್ಮ ನೀಡುವವಳಲ್ಲ, ಬದಲಾಗಿ ಅವಳು ಕರುಣೆಯ ಕಡಲು, ನಮ್ಮೆಲ್ಲರ ಅತ್ಯಂತ ಸುರಕ್ಷಿತ ಆಶ್ರಯ ತಾಣ. ಮೊದಲನೇದಾಗಿ ತಾಯಿಯ ನಿಸ್ವಾರ್ಥ ಪ್ರೀತಿ ಮತ್ತು ಮಾತೃತ್ವದ ಭಾವನಾತ್ಮಕ ಆಳದ ಬಗ್ಗೆ ಸ್ವಲ್ಪ ಗಮನ ಹರಿಸೋಣ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮಾತೃತ್ವದ ತ್ಯಾಗಗಳು ಯಾವಾಗಲೂ ಮೌನವಾಗಿರ್ತವೆ. ಮಗುವನ್ನ 9 ತಿಂಗಳು ಗರ್ಭದಲ್ಲಿ ಹೊರುವುದು, ತನ್ನ ನೋವೆಲ್ಲ ಮುಖದ ನಗುವಿನ ಹಿಂದೆ ಮರೆಮಾಚುವುದು, ಮಗುಗೆ ಹುಷಾರಿಲ್ಲದಿದ್ದಾಗ ರಾತ್ರಿಯಿಡೀ ನಿದ್ರೆಬಟ್ಟು ಕಾಯುವುದು, ಮಗು ಮನೆಗೆ ಬರುವುದು ಸ್ವಲ್ಪ ತಡವಾದರೂ ಬಾಗಿಲ ಕಡೆ ಕಣ್ಣಿಟ್ಟು ಕಾಯುವುದು, ಇವೆಲ್ಲ ಪ್ರಪಂಚದಾದ್ಯಂತಿರುವ ಎಲ್ಲ ತಾಯಂದಿರ ದೈನಂದಿನ ತ್ಯಾಗಗಳು. ಆಕೆಗೆ ಎಷ್ಟೇ ಸುಸ್ತಾಗಿದ್ರೂ ಮಗುವಿನ ಹಸಿವು ನೀಗಿಸುವ ಆ ಗುಣ ಇದೆಯಲ್ಲ, ಅದು ಸಂಪೂರ್ಣವಾಗಿ ನಿಸ್ವಾರ್ಥ. ಇದು ತಾಯಿಯ ಪ್ರೀತಿಯ ಅತಿ ದೊಡ್ಡ ಉದಾಹರಣೆ. ಇನ್ನೊಂದು ಅದ್ಭುತವಾದ ಮಾತು ಅಂದ್ರೆ, ಅವಳ ಕೋಪದಲ್ಲೂ ಕಾಳಜಿ ಇರ್ತದೆ, ಅವಳ ಮೌನದಲ್ಲೂ ಮಮತೆ ಅಡಗಿರ್ತದೆ. ಇದು 100ಕ್ಕೆ 100 ಸತ್ಯ ಅಲ್ವಾ? ತಾಯಿಯ ಪ್ರತಿಯೊಂದು ನಡೆ ಹಿಂದೆಯೂ ಆಳವಾದ ಕಾಳಜಿ ಇದ್ದೇ ಇರ್ತದೆ. ಅವಳೇ ನಮ್ಮ ಜೀವನದ ಮೊದಲ ಗುರು. ಹೆಜ್ಜೆ ಇಡುವುದು, ಮಾತನಾಡುವುದು, ಸರಿತಪ್ಪುಗಳ ವ್ಯತ್ಯಾಸವನ್ನ ಕಲಿಸುವುದು ಎಲ್ಲವೂ ಅವಳಿಂದಲೇ ಶುರುವಾಗುತ್ತದೆ. ಕೆಲವೊಮ್ಮೆ ಅವಳು ಸುಮ್ಮನಿದ್ರೂ ಸಾಕು, ಅದುವೇ ನಮ್ಮ ತಪ್ಪುಗಳಿಗೆ ಸಿಗುವ ದೊಡ್ಡ ಶಿಕ್ಷೆಯಾಗಿರ್ತದೆ. ಸರಿ, ಈ ಭಾವನಾತ್ಮಕ ವಿಚಾರಗಳಿಂದ ಸ್ವಲ್ಪ ಹೊರಬಂದು ಈ ತಾಯಂದಿರ ದಿನ ಅಥವಾ ಮದರ್ಸ್ ಡೇ ಅನ್ನೋ ಆಚರಣೆ ಅಸಲಿಗೆ ಹೇಗೆ ಹುಟ್ಕೊಂಡಿತು ಅನ್ನೋ ರೋಚಕ ಇತಿಹಾಸದತ್ತ ಈಗ ಕಣ್ಣಾಡ್ಸೋಣ. ಇಲ್ಲಿರುವ ಟೈಮ್ಲೈನ್ ನೋಡಿದ್ರೆ ನಿಮ್ಗೆ ಆಶ್ಚರ್ಯವಾಗ್ಬೋದು. ತಾಯಂದ್ರನ್ನ ಆರಾಧಿಸುವ ಈ ಸಂಪ್ರದಾಯ ಇತ್ತೀಚಿನದ್ದೇನಲ್ಲ. ಇದು ಪ್ರಾಚೀನ ಗ್ರೀಕ್ ಮತ್ತು ರೋಮನ್ ಕಾಲದ ರಿಯಾ ಮತ್ತು ಸಿಬೆಲೆ ದೇವತೆಗಳ ಆರಾಧನೆಯಿಂದಲೇ ಶುರುವಾಗಿತ್ತು. ಆಮೇಲೆ 16ನೇ ಶತಮಾನದಲ್ಲಿ ಇದು ಮದರಿಂಗ್ ಸಂಡೇ ಆಗಿ ಬದಲಾಯಿತು. ಆದರೆ ಇವತ್ತು ನಾವು ಆಚರಿಸುವ ಆಧುನಿಕ ಮದರ್ಸ್ ಡೇ ಅನ್ನು ಹುಟ್ಟುರಾಕಿದ್ದು ಆನಾ ಜಾರ್ವಿಸ್. 1908ರಲ್ಲಿ ಆಕೆ ತನ್ನ ತಾಯಿಯ ನೆನಪಿಗಾಗಿ ಈ ಆಚರಣೆ ಶುರು ಮಾಡಿದ್ರು. ಕೊನೆಗೆ 1914ರಲ್ಲಿ ಅಮೆರಿಕದ ಅಧ್ಯಕ್ಷರಾಗಿದ್ದ ವುಡ್ರೋ ವಿಲ್ಸನ್ ಮೇ ತಿಂಗಳ 2ನೇ ಭಾನುವಾರವನ್ನು ಅಧಿಕೃತ ರಜಾದಿನವಾಗಿ ಘೋಷಣೆ ಮಾಡಿದ್ರು. ಇಲ್ಲಿ ನಮಗೊಂದು ಆಶ್ಚರ್ಯಕರವಾದ, ಸ್ವಲ್ಪ ತಮಾಷೆಯಾದ ವಿಚಾರ ಹೇಳ್ತೀನಿ ಕೇಳಿ. 1908ರಲ್ಲಿ ಅಮೆರಿಕದ ಸಂಸತ್ತು ಈ ತಾಯಂದಿರ ದಿನವನ್ನು ಅಧಿಕೃತಗೊಳಿಸುವ ಪ್ರಸ್ತಾವನೆಯನ್ನು ಮೊದಲು ರಿಜೆಕ್ಟ್ ಮಾಡಿತ್ತಂತೆ. ಕಾರಣ ಏನ್ ಗೊತ್ತಾ? ಈಗ ನಾವು ತಾಯಂದಿರ ದಿನ ಅಂತ ಘೋಷಿಸಿದರೆ ಮುಂದೆ ಅತ್ತೆಯಂದಿರ ದಿನ ಅಂದ್ರೆ ಮದರ್ ಇನ್ ಲಾಸ್ ಡೇ ಕೂಡ ಮಾಡಬೇಕಾಗುತ್ತೆ ಅಂತ ತಮಾಷೆ ಮಾಡಿದ್ರಂತೆ. ಎಂಥ ಅನಿರೀಕ್ಷಿತ ಐತಿಹಾಸಿಕ ತಿರುವು ಅಲ್ವಾ? ಮುಂದಕ್ಕೆ ಹೋಗೋಣ. ಈ ಮದರ್ಸ್ ಡೇ ಆಚರಣೆ ಗಡಿಗಳನ್ನ ದಾಟಿ ಪ್ರಪಂಚದಾದ್ಯಂತ ಹೇಗೆ ಭಿನ್ನ ಭಿನ್ನವಾಗಿ ಆಚರಿಸಲ್ಪಡ್ತದೆ ಅಂತ ನೋಡೋಣ. ಇಲ್ಲಿ ಅಮೆರಿಕನ್ ಮದರ್ಸ್ ಡೇ ಹಾಗೂ ಅಂತಾರಾಷ್ಟ್ರೀಯ ಆಚರಣೆಯ ನಡುವಿನ ವ್ಯತ್ಯಾಸವನ್ನು ನಾವು ನೋಡ್ಬೋದು. ಅಮೆರಿಕ ಮತ್ತು ನಮ್ಮ ಭಾರತ ಸೇರಿದಂತೆ ಬಹುಪಾಲು ದೇಶಗಳಲ್ಲಿ ಮೇ ತಿಂಗಳ 2ನೇ ಭಾನುವಾರದಂದು ಇದನ್ನು ಆಚರಿಸ್ತೇವೆ ಮತ್ತು ಇದು ಸ್ವಲ್ಪ ಮಟ್ಟಿಗೆ ಕಮರ್ಷಿಯಲ್ ಅಥವಾ ವಾಣಿಜ್ಯೀಕರಣಗೊಂಡಿದೆ ಅಂತಲೇ ಹೇಳ್ಬೋದು. ಆದರೆ ಬೇರೆ ಅನೇಕ ದೇಶಗಳಲ್ಲಿ ಈ ದಿನವನ್ನ ಬೇರೆ ಬೇರೆ ತಿಂಗಳುಗಳಲ್ಲಿ ತಮ್ಮದೇ ಆದ ಐತಿಹಾಸಿಕ ಅಥವಾ ಧಾರ್ಮಿಕ ಹಿನ್ನೆಲೆಯೊಂದಿಗೆ ತುಂಬ ಗಂಭೀರವಾಗಿ ಮತ್ತು ವಿಶಿಷ್ಟವಾಗಿ ಆಚರಿಸ್ತಾರೆ. ಇಲ್ಲಿನ ಮಾಹಿತಿ ಗಮನಿಸಿದ್ರೆ ನಿಮಗೊಂದು ವಿಚಾರ ಸ್ಪಷ್ಟ ಆಗತ್ತೆ. ಈ ದಿನಾಂಕಗಳ ವೈವಿಧ್ಯತೆ ನಿಜಕ್ಕೂ ಅಚ್ಚರಿ ಮೂಡಿಸುತ್ತೆ. ಎಲ್ಲರೂ ಮೇ ತಿಂಗಳಲ್ಲೇ ಆಚರಿಸೋದಿಲ್ಲ. ಉದಾಹರಣೆಗೆ ನಾರ್ವೆ ದೇಶದಲ್ಲಿ ಫೆಬ್ರವರಿಯಲ್ಲೇ ಆಚರಿಸಿದ್ರೆ ಅರ್ಜೆಂಟೀನಾ ದೇಶದವರು ಅಕ್ಟೋಬರ್ವರೆಗೂ ಕಾಯ್ತಾರೆ. ಅಂದ್ರೆ ಪ್ರತಿಯೊಂದು ದೇಶವು ತಾಯಿಯನ್ನು ಗೌರವಿಸಲು ತನ್ನದೇ ಆದ ವಿಶಿಷ್ಟ ಮಾರ್ಗವನ್ನು ಕಂಡುಕೊಂಡಿದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗುತ್ತೆ. ಇನ್ನಷ್ಟು ಕುತೂಹಲಕಾರಿ ಸಂಪ್ರದಾಯಗಳನ್ನು ನೋಡೋದಾದ್ರೆ, ಜಪಾನ್ನಲ್ಲಿ ತಾಯಿಗೆ ಪ್ರೀತಿಯ ಸಂಕೇತವಾಗಿ ಕೆಂಪು ಕಾರ್ನೇಷನ್ ಹೂಗಳನ್ನು ಕೊಡ್ತಾರೆ. ಥೈಲೆಂಡ್ನಲ್ಲಿ ಈ ದಿನವನ್ನು ಅವರ ರಾಣಿಯ ಜನ್ಮದಿನದಂದು ಆಚರಿಸ್ತಾರೆ. ಅಂದು ಎಲ್ಲರೂ ನೀಲಿ ಬಟ್ಟೆ ಧರಿಸುವುದು ವಿಶೇಷ. ಇನ್ನು ಮೆಕ್ಸಿಕೋದಲ್ಲಿ ಮೇ 10ರಂದು ಅದ್ಭುತವಾದ ಸಂಗೀತ, ಹಾಡುಗಳು ಮತ್ತು ಹಬ್ಬದ ವಾತಾವರಣದೊಂದಿಗೆ ತಾಯಂದಿರನ್ನ ಸಂಭ್ರಮಿಸಲಾಗುತ್ತದೆ. ಇಥಿಯೋಪಿಯಾ, ಇಂಡೋನೇಷ್ಯಾ ದೇಶಗಳಲ್ಲೂ ಭೋಜನ ಸ್ಪರ್ಧೆಗಳ ಮೂಲಕ ಆಚರಿಸುವ ವಿಶಿಷ್ಟ ಸಂಪ್ರದಾಯಗಳನ್ನು ನಾವು ಕಾಣಬಹುದು.
ಮತ್ತೊಂದು ಅತ್ಯಂತ ಭಾವುಕವಾದ ಮತ್ತು ವಿಶಿಷ್ಟವಾದ ಸಂಪ್ರದಾಯ ನಮಗೆ ನೇಪಾಳದಲ್ಲಿ ಸಿಗ್ತದೆ. ಅಲ್ಲಿ ಮಾತಾ ತೀರ್ಥ ಔನ್ಸಿ ಅಂತ ಒಂದು ಆಚರಣೆ ಇದೆ. ಇದರ ವಿಶೇಷತೆ ಅಂದ್ರೆ ಇದು ಕೇವಲ ನಮ್ಮ ಜೊತೆಗಿರುವ ತಾಯಂದಿರಿಗೆ ಉಡುಗೊರೆ ಕೊಡುವುದಷ್ಟೇ ಅಲ್ಲ, ಬದಲಾಗಿ ನಮ್ಮನ್ನು ಅಗಲಿದ ತಾಯಂದಿರನ್ನು ಕೂಡ ಸ್ಮರಿಸುವ ಒಂದು ಪವಿತ್ರ ದಿನ. ತಾಯಿಯ ಜೊತೆಗಿನ ನಂಟು ಆಕೆ ಈ ಜಗತ್ತು ಬಿಟ್ಟು ಹೋದ ಮೇಲೂ ಹಾಗೇ ಇರ್ತದೆ ಅನ್ನೋದನ್ನ ಇದು ಸಾಬೀತುಪಡಿಸ್ತದೆ. ಈಗ ನಮ್ಮ ಗಮನವನ್ನು ನೇರವಾಗಿ ನಮ್ಮ ಭಾರತೀಯ ಸಮಾಜದತ್ತ ಹರಿಸೋಣ. ಇಲ್ಲಿ ತಾಯಿಯ ಸ್ಥಾನಮಾನ ಮತ್ತು ಆಕೆಯ ಪ್ರಭಾವ ಎಷ್ಟಿದೆ ಅಂತ ನೋಡೋಣ. ನಾವು ಕೇವಲ ಆ ಹಳೆಯ ಕಾಲದ ಯೋಚನೆಗಳಿಂದ ಹೊರಬರಬೇಕಾಗಿದೆ. ಭಾರತೀಯ ತಾಯಂದಿರು ಅಂದ್ರೆ ಕೇವಲ ಮನೆ ಕೆಲಸ ಮಾಡೋರು ಮಾತ್ರ ಅಲ್ಲ, ಅವರು ನಮ್ಮ ಪ್ರಾಥಮಿಕ ಪೋಷಕರು, ನಮ್ಮ ಮೊದಲ ಗುರುಗಳು, ಜೊತೆಗೆ ನಮ್ಮ ಸಾಂಸ್ಕೃತಿಕ ಪರಂಪರೆಯನ್ನ ಮುಂದಿನ ಪೀಳಿಗೆಗೆ ದಾಟಿಸುವ ರಕ್ಷಕರು. ಅಷ್ಟೇ ಯಾಕೆ, ಇಂದಿನ ದಿನಗಳಲ್ಲಿ ಅವರು ಆರ್ಥಿಕ ಕೊಡುಗೆದಾರರಾಗಿದ್ದಾರೆ, ಯಶಸ್ವಿ ಉದ್ಯಮಿಗಳಾಗಿದ್ದಾರೆ ಮತ್ತು ಸಮಾಜದಲ್ಲಿ ದೊಡ್ಡ ಬದಲಾವಣೆ ತರುತ್ತಿರುವ ರೂವಾರಿಗಳೂ ಆಗಿದ್ದಾರೆ. ಅವರು ನಿಜಕ್ಕೂ ಒಂದು ದೇಶದ ಭವಿಷ್ಯವನ್ನ ಕಟ್ಟುವ ಸೈಲೆಂಟ್ ಆರ್ಕಿಟೆಕ್ಟ್ಗಳು ಅಂತ ಹೇಳ್ಬೋದು. ಹಾಗಾದರೆ ಇಷ್ಟೆಲ್ಲಾ ತ್ಯಾಗ ಮಾಡುವ ತಾಯಿಗೆ ನಾವು ನಮ್ಮ ಕೃತಜ್ಞತೆಯನ್ನ ಹೇಗೆ ಸಲ್ಲಿಸಬಹುದು? ಕೇವಲ ಒಂದು ವಾಟ್ಸಪ್ ಮೆಸೇಜ್ ಕಳಿಸಿದ್ರೆ ಸಾಕಾ? ಖಂಡಿತ ಇಲ್ಲ. ಅದನ್ನ ಪ್ರಾಯೋಗಿಕವಾಗಿ ಹೇಗೆ ಮಾಡ್ಬೋದು ಅಂತ ನೋಡೋಣ. ಇಲ್ಲಿರುವ ಈ ಸಿಂಪಲ್ ಸ್ಟೆಪ್ಸ್ ನೋಡಿ. ಬೆಳಗ್ಗೆಯಿಂದ ರಾತ್ರಿಯವರೆಗೆ ನಮಗಾಗಿ ದುಡಿಯುವ ತಾಯಿಗೆ ದೈನಂದಿನ ಕೆಲಸಗಳಿಂದ ಸಂಪೂರ್ಣ ವಿರಾಮ ಕೊಡೋದೇ ನಾವು ಕೊಡಬಹುದಾದ ಅತಿದೊಡ್ಡ ಉಡುಗೊರೆ. ಅವರಿಗಾಗಿ ಒಂದು ಸಣ್ಣ ಟ್ರಿಪ್ ಅಥವಾ ಡಿನ್ನರ್ ಆಯೋಜಿಸಬಹುದು. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಮೊಬೈಲ್, ಲ್ಯಾಪ್ಟಾಪ್ಗಳನ್ನು ಸ್ವಲ್ಪ ಹೊತ್ತು ಬದಿಗಿಟ್ಟು ಅವರಿಗಾಗಿ ನಮ್ಮ ಸಮಯವನ್ನು ಮೀಸಲಿಡೋದು. ಅವರಿಗೆ ಇಷ್ಟವಾದ ಅಡುಗೆ ಮಾಡಿ ಬಡಿಸೋದು. ಇಂತಹ ಸಣ್ಣ ಪುಟ್ಟ ವಿಷಯಗಳು ಯಾವುದೇ ದುಬಾರಿ ಉಡುಗೊರೆಗಳಿಗಿಂತ ಹೆಚ್ಚು ಮೌಲ್ಯಯುತವಾಗಿರುತ್ತವೆ. ಇನ್ನೊಂದು ಪ್ರಮುಖವಾದ ಅಂಶ ಅಂದ್ರೆ, ತಾಯಿಯನ್ನು ಗೌರವಿಸುವುದು ಕೇವಲ ವರ್ಷದ ಒಂದು ದಿನದ ಆಚರಣೆ ಆಗಬಾರದು. ಅದು ನಮ್ಮ ದೈನಂದಿನ ಬದ್ಧತೆ ಆಗಬೇಕು. ಅವರ ವೈಯಕ್ತಿಕ ಕನಸುಗಳಿಗೆ ನಾವೆಲ್ಲರೂ ಬೆಂಬಲ ನೀಡಬೇಕು. ಮನೆಯ ಜವಾಬ್ದಾರಿಗಳನ್ನು ಸಮಾನವಾಗಿ ಹಂಚಿಕೊಳ್ಳಬೇಕು. ಸಮಾಜದಲ್ಲಿ ತಾಯಂದಿರಿಗೆ ಪೂರಕವಾದ ನೀತಿಗಳನ್ನು ತರಲು ಪ್ರಯತ್ನಿಸುವುದು, ಇದೆಲ್ಲವೂ ನಾವು ಅವರಿಗೆ ತೋರಿಸುವ ನಿಜವಾದ ಮೆಚ್ಚುಗೆಯಾಗಿದೆ. ಈ ವಿಶ್ಲೇಷಣೆಯನ್ನು ಮುಕ್ತಾಯಗೊಳಿಸುವ ಮುನ್ನ ನಾವೆಲ್ಲರೂ ನಮ್ಮನ್ನೇ ಕೇಳ್ಕೊಳ್ಬೇಕಾದ ಒಂದು ಆಳವಾದ ಪ್ರಶ್ನೆ ಇಲ್ಲಿದೆ. ತಾಯಿಯ ಆ ಜೀವಮಾನದ ನಿಸ್ವಾರ್ಥ ತ್ಯಾಗ, ಮಮತೆ ಮತ್ತು ಆಕೆಯ ಅಪಾರ ಸಹನೆಗೆ ಕೇವಲ ಮೇ ತಿಂಗಳ ಒಂದು ದಿನದ ಆಚರಣೆ ಮಾತ್ರವೇ ಸಾಕಾಗುತ್ತದೆಯೇ? ಖಂಡಿತವಾಗಿಯೂ ಇಲ್ಲ ಅಲ್ವಾ? ಆ ಪ್ರೀತಿಯೂ ಪ್ರತಿದಿನವೂ ಪ್ರತಿಕ್ಷಣವೂ ಸಂಭ್ರಮಿಸಲು ಯೋಗ್ಯವಾದದ್ದು. ನಮ್ಮ ಬದುಕಿನ ಪ್ರತಿ ಹೆಜ್ಜೆಯಲ್ಲೂ ಆಕೆಯ ತ್ಯಾಗವನ್ನು ಸ್ಮರಿಸುತ್ತಾ ಗೌರವಿಸೋಣ. ಈ ವಿಶೇಷ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಪಾಲ್ಗೊಂಡಿದ್ದಕ್ಕಾಗಿ ಧನ್ಯವಾದಗಳು.